ಇನ್ನು ಭಾರತದ ಬೆಂಬಲಕ್ಕೆ ಯಾವ ದೇಶ ಬಂತು ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಸಂಘರ್ಷ, ಪಾಕಿಸ್ತಾನದ ಜೊತೆಗಾದ್ರೆ ಟರ್ಕಿ ಬಂತು, ಚೀನಾ ಬೆಂಬಲಕ್ಕೆ ನಿಲ್ತು. ಆದ್ರೆ ಭಾರತದ ಜೊತೆ ಯಾವ ದೇಶ ಬೆಂಬಲಕ್ಕೆ ನಿಲ್ತು? ಪ್ರಧಾನಿ ಮೋದಿ ನೂರಾರು ದೇಶಗಳನ್ನ ಸುತ್ತಿದ್ದಾರೆ, ಪ್ರವಾಸ ಮಾಡಿದ್ದಾರೆ. ಆದ್ರೆ ಭಾರತದ ಈ ಸಂಕಷ್ಟದ ಸಂದರ್ಭದಲ್ಲಿ ಯಾವ ದೇಶ ಭಾರತದ ಪರವಾಗಿ ತನ್ನ ಬೆಂಬಲ ಘೋಷಿಸಿತು ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಪಾಕ್ ಜೊತೆಗೆ ಟರ್ಕಿ, ಚೀನಾ ಬೆಂಬಲಕ್ಕೆ ಬಂದ್ರು. ಭಾರತದ ಜೊತೆಗೆ ಒಂದು ದೇಶವಾದ್ರೂ ಬಂದ್ರ? ಭಾರತದ ಬೆಂಬಲಕ್ಕೆ ಯಾರೂ ಇಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ 100 ದೇಶ ಪ್ರವಾಸ ಮಾಡಿದ್ರು. ಅವರಲ್ಲಿ ಒಬ್ಬರಾದ್ರೂ ಪಾಕಿಸ್ತಾನದ ವಿರುದ್ಧ ನಿಂತ್ರ? ಬಾಯ್ಕಾಟ್ ಟರ್ಕಿ ಅಂತ ಹುಚ್ಚರ ಜಾತ್ರೆ ಆಗ್ತಾ ಇದೆ. ಅಮೆರಿಕಾವು ಟರ್ಕಿಗೆ 300 ಮಿಸೈಲ್ ಕೊಟ್ಟಿದೆ. ಹಾಗಾದ್ರೆ ಬಾಯ್ಕಾಟ್ ಅಮೆರಿಕ ಆಗ್ಬೇಕಲ್ಲ? ಬಾಯ್ಕಾಟ್ ಟ್ರಂಪ್ ಮಾಡ್ತಾರಾ? ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಮಾಡಿರುವಂತ ಪ್ರಶ್ನೆ ಇದು. ಅಮೆರಿಕ ಕೂಡ ಟರ್ಕಿಗೆ 300 ಮಿಸೈಲ್ ಕೊಟ್ಟಿದೆ. ಹಾಗಾದ್ರೆ ಬಾಯ್ಕಾಟ್ ಅಮೆರಿಕ ಅಂತ ಆಗ್ಬೇಕಲ್ವಾ? ಮಾಡ್ತೀರಾ? ಬಾಯ್ಕಾಟ್ ಟ್ರಂಪ್ ಅಂತ ಮಾಡೋದಕ್ಕಾಗುತ್ತಾ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಭಾರತದ ಸಪೋರ್ಟಿಗೆ ಯಾವ ದೇಶವಾದ್ರೂ ಬಂತಾ ಅನ್ನೋದು ಖರ್ಗೆ ಪ್ರಶ್ನೆ. ಯುದ್ಧ ಪ್ರಾರಂಭ ಆದಾಗ ಆಲ್ ಪಾರ್ಟಿ ಮೀಟಿಂಗಿಗೆ ಬಂದಿಲ್ಲ ಪ್ರಧಾನಮಂತ್ರಿಗಳು. RSSಗೆ ಬ್ರೀಫಿಂಗ್ ಕೊಡ್ತಾರೆ. RSSಗೆ ಇದಕ್ಕೇನ್ರಿ ಸಂಬಂಧ? ಹೂ ಆರ್ ದೇ? ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್ ಅಂತ ಹೇಳ್ಕೊಂಡವರು ಹೋಗಿ ಅಲ್ಲಿಗೆ ಬ್ರೀಫಿಂಗ್ ಕೊಡ್ತಾರಲ್ಲ, ಏನಕ್ಕೆ? ಸಿಂಪಲ್ ಕ್ವೆಶ್ಚನ್ಗಳು ಕೇಳ್ತಾ ಇದ್ದೀವಿ ನಾವು. ನಮ್ಮ ಫಾರಿನ್ ಪಾಲಿಸಿಯನ್ನು ನೀವು ಔಟ್ಸೋರ್ಸ್ ಮಾಡಿದ್ದೀರಾ, ನಂಬರ್ 1. ಸೀಸ್ ಫೈರಿನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದೆ? ಪಾರ್ಲಿಮೆಂಟನ್ನು ಯಾವಾಗ ಕನ್ವೀನ್ ಮಾಡಿ ದೇಶದ ಜನರಿಗೆ ಸತ್ಯ ಹೇಳ್ತೀರಾ? ಪಹಲ್ಗಾಮ್ನಲ್ಲಿ ಆದಂಥ ದುರ್ಘಟನೆಗೆ ಜವಾಬ್ದಾರಿಯಾದಂಥ ಆ ಭಯೋತ್ಪಾದಕರು ಎಲ್ಲಿದ್ದಾರೆ? 250 ಕಿಲೋಮೀಟರ್ ನಮ್ಮ ಗಡಿನಲ್ಲಿ ಬಂದು ಇಂಥ ಒಂದು ಕೃತ್ಯ ಮಾಡಿ ಅವರು ವಾಪಸ್ ಹೋದ್ರ? ಏನು ಇನ್ನೂ 150 ಕಿಲೋಮೀಟರ್ ಒಳಗೆ ಬಂದಿದ್ದಾರಾ? ಅದ್ರ ಬಗ್ಗೆ ಯಾರು ಚರ್ಚೆನೇ ಮಾಡ್ತಾ ಇಲ್ಲ. ಇವೆಲ್ಲ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದ್ದು ಯಾರು ಹೇಳಿ? ಪ್ರಧಾನಮಂತ್ರಿಯವರು. ಅವ್ರು ಬಿಟ್ಟಿನೆಲ್ಲರೂ ಕೊಡ್ತಾ ಇದ್ದಾರೆ. ಓಪನ್ ಆಗಿ ಹೇಳ್ತಾರಲ್ರಿ ಟ್ರಂಪ್ ಅವರು, ನಾವು ಇಲ್ಲಿ ಮೇಕ್ ಇನ್ ಇಂಡಿಯಾ ಮಾಡಬಾರ್ದು ಅಂತ. ಆಮೇಲೆ ಇವರು ಹೋಗಿ ಅವ್ರಿಗೆ ಅಪ್ಕೊಂಡಿದ್ದು ಇರಾ ಬರ ಪ್ರಧಾನಮಂತ್ರಿಗಳಿಗೆಲ್ಲ ಅಪ್ಕೊಂತಾರೆ. ಇವರು ಫ್ರೆಂಡ್ ಅಂತ ಹೇಳ್ಕೊಡ್ತಾರೆ. ಏನು ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರಲ್ಲಪ್ಪ, ಹೌಡಿ ಮೋದಿ, ನಮಸ್ತೆ ಟ್ರಂಪ್, ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ. ಇವರೆಲ್ಲ ನನ್ನ ಒಳ್ಳೆ ಸ್ನೇಹಿತರು ಅಂತ ಹೇಳ್ತಾರೆ. ಒಳ್ಳೆ ಸ್ನೇಹಿತರು ಯಾರಾನ ಹಿಂಗೆ ಚೂರಿ ಆಗ್ತಾರೇನ್ರಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.